ಹನುಮಂತನ ಹೆಸರು ಕೇಳಿದ್ರೇನೆ ಭೂತಗಳು ಪ್ರೇತಗಳು ಹತ್ರನೇ ಬರೋದಿಲ್ಲ. ಹಾಗಿದ್ರೆ ಚರಿತ್ರೆಯಲ್ಲಿ ಅಂಥದ್ದೇನು ನಡೆದಿದೆ ಅಂತ ಗೊತ್ತಾ? ರಾಮಾಯಣದಲ್ಲಿ ರಾವಣನ ತಮ್ಮ ಐರಾವನ್, ಅವನು ಬ್ಲ್ಯಾಕ್ ಮ್ಯಾಜಿಕ್ ತಂತ್ರಗಳನ್ನು ಚೆನ್ನಾಗಿ ತಿಳಿದಿದ್ದವನು. ರಾವಣನಿಗೂ ರಾಮನಿಗೂ ಯುದ್ಧ ನಡೆಯೋ ಸಮಯದಲ್ಲಿ ಐರಾವನ್ ಅವನ ತಂತ್ರವನ್ನು ಉಪಯೋಗಿಸ್ಕೊಂಡು ರಾಮ ಮತ್ತು ಲಕ್ಷ್ಮಣರನ್ನ ಪಾತಾಳ ಲೋಕಕ್ಕೆ ಕರೆದೊಯ್ತಾನೆ. ಅವರ ಹಿಂದೆ ಹನುಮಂತನು ಸಹ ಹಿಂಬಾಲಿಸ್ತಾನೆ. ಐರಾವನ್ನನ್ನು ಎಷ್ಟು ಬಾರಿ ಸಾಯಿಸಿದ್ರೂ ಸಹ ಈ ಕಡೆ ಸಾಯ್ತಾನೆ, ಆ ಕಡೆ ಹುಡ್ತಾನೆ. ಹನುಮಂತನಿಗೆ ತಿಳಿಯುತ್ತೆ ಇಲ್ಲೇನೋ ತಂತ್ರ ನಡೀತಾ ಇದೆ ಅಂತ. 5 ದಿಕ್ಕಿನಲ್ಲಿರೋ ದೀಪಗಳನ್ನು ಒಂದೇ ಬಾರಿ ಆರಿಸಿದ್ರೆ ಐರಾವನ್ನನ್ನು ಸಾಯಿಸ್ಬೋದು ಅಂತ ಹನುಮಂತ ತಿಳ್ಕೊತಾನೆ. 5 ದಿಕ್ಕಿನಲ್ಲಿರುವ ದೀಪವನ್ನು ಒಂದೇ ಬಾರಿ ಹೇಗೆ ಆರಿಸೋದು ಅಂತ ಯೋಚನೆ ಮಾಡಿ ಆಗ ಅವನು ರುದ್ರ ರೂಪವನ್ನು ತಾಳ್ತಾನೆ. ಅದೇ ಪಂಚಮುಖ ಆಂಜನೇಯ. ಆ ರೂಪದಲ್ಲಿ 5 ದಿಕ್ಕಿನಲ್ಲಿರುವ ದೀಪವನ್ನು ಒಂದೇ ಬಾರಿ ಆರಿಸಿ ಐರಾವನ್ನನ್ನು ಕೊಲ್ತಾನೆ. ಆ ರೂಪವನ್ನು ನೋಡಿದ 3 ಲೋಕಗಳು ಸಹ ಭಯಪಡ್ತವೆ. ಅಂದಿನಿಂದ ಭೂತ ಪ್ರೇತ ಪಿಶಾಚಿಗಳು ಸಹ ಹನುಮಂತನನ್ನು ನೋಡಿದ್ರೆ ಹೆದರಿ ಓಡ್ತವೆ.